ಓಂ ಶ್ರೀ ಗುರುಭ್ಯೋ ನಮಃ. ಪವಾಡ ಬಸವೇಶ್ವರ ಸ್ವಾಮಿಯೇ ನಮಃ. ಈ ದಿನ ವಿಶೇಷವಾಗಿ ಮೇಷರಾಶಿಯವರ ಭವಿಷ್ಯ 2026 ಯಾವ ರೀತಿ ಇದೆ ಅಂತಂದರೆ ನೋಡಿ, ಅವ್ರಿಗೆ ಆದಾಯ 14 ಇದೆ ಮತ್ತು ವ್ಯಯ ಕೂಡ 14 ಇದೆ ಮತ್ತು ಅವ್ರಿಗೆ ರಾಜಪೂಜ 3 ಮತ್ತು ಅವಮಾನ 1. ಸೊ ಈ ಒಂದು ರಾಶಿಯಲ್ಲಿ ಅಶ್ವಿನಿ ನಕ್ಷತ್ರ 1, 2, 3, 4ನೇ ಪಾದ ಮತ್ತು ಭರಣಿ ನಕ್ಷತ್ರ 1, 2, 3, 4 ಮತ್ತು ಕೃತಿಗೆ 1. ಇವ್ರಿಗೆ ನೋಡಿ, ಈಗ 7.5 ನಡೀತಾ ಇದ್ದದ್ರಿಂದ ಸ್ವಲ್ಪ ಇವ್ರಿಗೆ ಸ್ಯಾಟ್ರನ್ ಆಸ್ಪೆಕ್ಟ್ಸು ಇದ್ದೇ ಇರುತ್ತೆ. ಸೊ ಅವ್ರಿಗೆ ಒಂದು ಕೆಲಸ ಕಾರ್ಯಗಳಲ್ಲಿ ನಿಧಾನ ಅನ್ನೋದು ಇದ್ದೇ ಇರುತ್ತೆ. ಮತ್ತು ಇವ್ರಿಗೆ ಈಗ ಜೂನ್ 2ನೇ ತಾರೀಕು ನಂತರ ಗುರು ಬದಲಾವಣೆ ಆಗೋದ್ರಿಂದ ಇವ್ರಿಗೆ ಸ್ವಲ್ಪ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಚೇಂಜಸ್ ಕಾಣಿಸುತ್ತೆ ಮತ್ತು ಇವ್ರಿಗೆ ಪ್ರಮೋಷನ್ಸ್ ಆಗುವಂಥದ್ದು ಇವ್ರಿಗೆ ಒಳ್ಳೆಯ ಶುಭ ಸೂಚನೆಗಳಿದೆ. ಅದರಲ್ಲಿ ಏನಂತಂದರೆ ಅಕ್ಟೋಬರಲ್ಲಿ ಮತ್ತೆ ಗುರು ವಕ್ರಿಯಾಗಿ ಸಿಂಹರಾಶಿಗೆ ಹೋಗೋದ್ರಿಂದ ಅದು ಗುರುಬಲ ಬರುತ್ತೆ. ಆಗ ಇವ್ರಿಗೆ ಪ್ರಮೋಷನ್ಸ್ ಆಗುವಂಥದ್ದು ಇರ್ಬೋದು, ಒಂದು ಸಂತಾನ ಭಾಗ್ಯ ಇರ್ಬೋದು, ಅಥವಾ ಮದುವೆ ಯೋಗ ಇರುವಂಥದ್ದು, ಮತ್ತು ಹೊಸ ಮನೆ ಕಟ್ಕೊಳ್ಳೋವಂಥದ್ದು, ಮತ್ತು ಒಡವೆಗಳು ತಗೊಳ್ಳೋದಿರ್ಬೋದು, ಅಥವಾ ಕಾರ್ ತಗೊಳ್ಳೋದಿರ್ಬೋದು. ಈ ರೀತಿಯಾಗಿ ಕಂಪೇರ್ಡ್ ಟು 2026 ಈಸ್ ವೆರಿ ಬ್ಯೂಟಿಫುಲ್ ಆಗಿರುತ್ತೆ ಇವರು ಆದಷ್ಟು ಶನಿ ಮಹಾತ್ಮರನ್ನು ಪೂಜೆ ಮಾಡೋ ಅಂಥದ್ದು ಇರ್ಬೋದು, ಅಥವಾ ಆಂಜನೇಯನಿಗೆ ದೇವಸ್ಥಾನಕ್ಕೆ ಹೋಗಿ ಬರೋ ಅಂಥದ್ದು ಇರ್ಬೋದು, ಮಾಡ್ಕೊಳ್ಳೋದ್ರಿಂದ ಇವ್ರಿಗೆ ತುಂಬ ಒಳ್ಳೆಯದಾಗುತ್ತೆ. ಶುಭವಾಗಲಿ.